ಚಾಣಕ್ಯ ಮತದಾನೋತ್ತರ ಸಮೀಕ್ಷೆ ಏನು ಹೇಳುತ್ತೆ? ಎನ್ಡಿಎ ಮಹಾಯುತಿಗೆ ಅಧಿಕಾರ ಎಂದಂತ ಚಾಣಕ್ಯ. ಮಹಾಯುತಿ ಅಧಿಕಾರಕ್ಕೆ ಬರುತ್ತೆ. 157ರಿಂದ 160 ಸ್ಥಾನಗಳು. ಮಹಾವಿಕಾಸ್ ಅಘಾಡಿಗೆ 130ರಿಂದ 138 ಸ್ಥಾನಗಳು. 288 ಸಂಖ್ಯೆ, 145 ಮ್ಯಾಜಿಕ್ ನಂಬರ್. ಇತರೆ 6ರಿಂದ 8 ಸ್ಥಾನ ಎಂದಿದೆ ಚಾಣಕ್ಯ. ಬಹಳ ಗಮನಿಸಬೇಕಾದಂಥ ಸಂಗತಿ, ಆರಂಭದಿಂದ ಇಲ್ಲಿ ತನಕ ನಾವು ಯಾವ್ಯಾವ ಸಮೀಕ್ಷೆಗಳ ವಿವರಗಳನ್ನು ಕೊಡ್ತಾ ಇದ್ದೀವಿ, ಆ ಎಲ್ಲ ಸಮೀಕ್ಷೆಗಳು ಸಾರಿ ಹೇಳ್ತಾ ಇವೆ ಮಹಾಯುತಿಗೆ ಈ ಬಾರಿ ಅಧಿಕಾರ, ಎನ್ಡಿಎ ನೇತೃತ್ವದ ಮಹಾಯುತಿಗೆ ಅಧಿಕಾರ ಅನ್ನುವಂಥದ್ದು. 157ರಿಂದ 160 ಸ್ಥಾನಗಳು ಮಹಾಯುತಿಗೆ ಅಂತ ಇದೆ ಚಾಣಕ್ಯ. ಇನ್ನು ಮಹಾವಿಕಾಸ್ ಅಘಾಡಿ 130ರಿಂದ 138 ಸ್ಥಾನಗಳು. ಎಸ್, ಒಂದೊಂದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಆರಂಭದಿಂದ ಇಲ್ಲಿ ತನಕ ವಿವರಗಳನ್ನು ನಾವು ಪಿ ಮಾರ್ಕ್ ಆಗಿರ್ಬೋದು, ಮ್ಯಾಟ್ರೈಸ್ ಆಗಿರ್ಬೋದು, CNN ಆಗಿರ್ಬೋದು, ಚಾಣಕ್ಯ ಆಗಿರ್ಬೋದು, ನ್ಯೂಸ್ 24, ನಾವೆಲ್ಲದರೂ ಕೂಡ ಎಲ್ಲದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಪಿ ಮಾರ್ಕ್ 137ರಿಂದ 157, ಇನ್ನು ಮ್ಯಾಟ್ರೈಸ್ 150ರಿಂದ 170, ಚಾಣಕ್ಯ 157ರಿಂದ 160, ಪೀಪಲ್ ಪಲ್ಸ್ 182 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ. ಎಸ್, ಇದು ಹೈಯೆಸ್ಟ್, ಇದು 182. ಇನ್ನು ನ್ಯೂಸ್ 24 152ರಿಂದ 160. ಅಂದರೆ ನಾವು ಕೊಟ್ಟಿರುವಂಥ ಈ 5 ಸಮೀಕ್ಷೆಗಳ ವಿವರಗಳು ಕೂಡ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇವೆ ಮಹಾಯುತಿ ಇಲ್ಲಿ ಅಧಿಕಾರಕ್ಕೆ ಬರುವಂಥದ್ದು ನಿಶ್ಚಿತ ಅಂತ. ಆದರೂ ಕೂಡ ಈ ಹಿಂದಿನ ಎಲ್ಲ ಘಟನಾವಳಿಗಳನ್ನು ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡೇ ಮಾತಾಡಬೇಕು. ಯಾಕಂದರೆ ಈ ಎಕ್ಸಿಟ್ ಪೋಲ್ಗಳಿದೆಯಲ್ಲ, ಅದು ಎಕ್ಸಾಕ್ಟ್ ಪೋಲ್ಗಳಾಗುವಂಥದ್ದು ಕಡಿಮೆ. ಇತ್ತೀಚಿನ ದಿನಗಳಲ್ಲಂತೂ ಅದು ಎಲ್ಲವೂ ಕೂಡ ಉಲ್ಟಾ ಹೊಡೆದುಬಿಟ್ಟಿದೆ, ಪ್ರಶ್ನೆ ಬೇರೆ. ಆದರೆ ಎಲ್ಲೋ ಒಂದು ಕಡೆಗೆ ಪಲ್ಸ್ ಯಾವ ರೀತಿ ಇದೆ ಅನ್ನೋದನ್ನು ನೋಡಲಿಕ್ಕೆ ಇದು ಬೆಸ್ಟ್, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಬನ್ನಿ, ರವಿ ನಮ್ಮ ಜೊತೆಗಿದ್ದಾರೆ. ರವಿ, ತಾವು ಹೇಳ್ತಾ ಇದ್ರಿ ಯಾವ್ಯಾವ ಕಾರಣದಿಂದ ಅಂತ. ನಾನು ಒಂದು ಮಾತನ್ನು ಹೇಳಿದೆ ನೋಡಿ, 24 ಗಂಟೆ ರಾಜಕಾರಣ ಮಾಡುವಂಥವ್ರು ನೀವು 2014ರಿಂದ ಇಲ್ಲಿ ತನಕ ಆಗಿರುವಂಥ ರಾಜಕೀಯದ ಬೆಳವಣಿಗೆಗಳನ್ನು ನೋಡಿದ್ರೆ ಈ ಸೋಲನ್ನು ಗೆಲುವನ್ನಾಗಿ ಹೆಂಗೆ ಮಾರ್ಪಡಿಸಬೇಕು ಅನ್ನುವಂಥದ್ದು ಮಹಾವಿಕಾಸ್ ಅಘಾಡಿಗೆ ಅಧಿಕಾರ ಅಂತ ಲೋಕ್ ಪೋಲ್ ಸಮೀಕ್ಷೆ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಹಾಯುತಿಗೆ ಅಧಿಕಾರ ಲೋಕ್ ಪೋಲ್ ಹೇಳ್ತಾ ಇದೆ. ಮಹಾವಿಕಾಸ್ ಅಘಾಡಿಗೆ 151ರಿಂದ 162 ಸ್ಥಾನಗಳು. ಮಹಾಯುತಿಗೆ 115ರಿಂದ 128. ಇಲ್ಲೇನೋ ಸ್ವಲ್ಪ ಹಿನ್ನಡೆ ಇದೆ ಇಲ್ಲಿ. ಇತರರಿಗೆ 5ರಿಂದ 14 ಸ್ಥಾನ ಅಂತ ಹೇಳಿದೆ. ಮಹಾವಿಕಾಸ್ ಅಘಾಡಿಗೆ ಅಧಿಕಾರ ಅಂತ ಲೋಕ್ ಪೋಲ್ ಸಮೀಕ್ಷೆ ಹೇಳ್ತಾ ಇದೆ. ಇಲ್ಲಿ ತನಕ ಬಂದಿರುವಂತಹ ಸಮೀಕ್ಷೆಗಳಲ್ಲಿ ಇದೊಂದು ಸಮೀಕ್ಷೆ ಮಾತ್ರ ಮಹಾವಿಕಾಸ್ ಅಘಾಡಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಮಾತನ್ನ ಹೇಳಿರೋದು. ಎಸ್, ರವಿ ಅವರಿಗೆ ಕೇಳ್ತಾ ಇದ್ದೆ ನಾನು, 24 ಗಂಟೆ ರಾಜಕಾರಣ ಮಾಡುವಂಥವ್ರು ನೀವು ಎಲ್ಲೆಲ್ಲಿ ಸೋಲನ್ನು ಹೆಂಗೆ ಗೆಲುವನ್ನಾಗಿ ಮಾರ್ಪಡಿಸ್ಕೋಬೇಕು ಅನ್ನುವಂಥ ತುಂಬ ಚೆನ್ನಾಗಿ ಗೊತ್ತಿದೆ. ಬಹುಶಃ ಅದರ ಒಂದು ಭಾಗ ಆರಂಭದಲ್ಲಿ ನಿಮ್ಮ ಪರವಾಗಿ ಗಾಳಿ ಇರಲಿಲ್ಲ ಅನ್ನುವಂಥ ಮಾತುಗಳೇ ಕೇಳಿ ಬರ್ತಾ ಇತ್ತು. ಯಾಕಂದರೆ ನೋಡಿ, ಹರಿಯಾಣದಲ್ಲಿ ನಾವು ನೋಡ್ತೀವಿ, ಹರಿಯಾಣದಲ್ಲಿ BJP ಧೂಳಿಪಟ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲೂ ಕೂಡ BJPಯಲ್ಲಿ ಬಂತು. ಮಹಾರಾಷ್ಟ್ರದಲ್ಲೂ ಕೂಡ ಇದು ಪುನರಾವರ್ತನೆ ಆಗುತ್ತಾ ರವಿ? ಅಲ್ಲ, ಒಂದೇನೆಂದರೆ ನೋಡಿ, ನಾವು ಪ್ರಾಮಾಣಿಕವಾಗಿರುವ ಪ್ರಯತ್ನ ಮಾಡಿದ್ದೀವಿ, ಚೆನ್ನಾಗೇ ಪ್ರಯತ್ನ ಮಾಡಿದ್ದೀವಿ. ನಾವು ಒಂದೊಂದು ಬೂತ್ನಲ್ಲೂ ಕೂಡ ABC ಅಂತ ಬೂತ್ನ ವರ್ಗೀಕರಣ ಮಾಡಿದ್ವಿ. ಅಂದರೆ BJPಗೆ ನಿರಂತರವಾಗಿ ಬೆಂಬಲ ಕೊಡ್ತಿರ್ತಕ್ಕಂಥ ಬೂತ್ಗಳನ್ನು A ಕ್ಯಾಟಗರಿ, ಆಗೊಮ್ಮೆ ಈಗೊಮ್ಮೆ ಒಂದು ಸರಿ ಕೊಡ್ತಾರೆ ಒಂದು ಸರಿ ಕೊಡೋಲ್ಲ ಅನ್ನೋದು B ಕ್ಯಾಟಗರಿ, ಯಾವತ್ತೂ ನಮಗೆ ಮತವೇ ಆಗಿ ಪರಿವರ್ತನೆ ಆಗೋದಿಲ್ಲ ಅನ್ನೋ C ಕ್ಯಾಟಗರಿ. ನಾವು ಏನಲ್ಲಿ ನಮ್ಮ ಪೋಲಿಂಗ್ ಪರ್ಸೆಂಟೇಜ್ನ ಜಾಸ್ತಿ ಮಾಡೋದ್ರ ಕಡೆಗೆ, ಬಿನಲ್ಲಿ ನಮ್ಮ ವೋಟನ್ನು ಜಾಸ್ತಿ ಮಾಡೋದ್ರ ಕಡೆಗೆ, ಸಿನಲ್ಲಿ ನಮ್ಮ ಕೈಲಿ ಇರಲ್ಲ, ಅದು ಡೆಮೋಗ್ರಫಿನೇ ನಮ್ಗೆ ವಿರುದ್ಧ ಇರುತ್ತೆ. ಹಾಗಿದ್ದಾಗ ನಾವು ಅಂಥದ್ದನ್ನು ಬಿಟ್ಬಿಟ್ಟು ಉಳಿದ ಕಡೆಗಳಿಗೆ ಬೂತನ್ನು ಫೋಕಸ್ ಮಾಡಿದ್ದೀವಿ. ಒಂದು ವೋಟು ಮುಖ್ಯ, ಒಂದು ಸೀಟು ಮುಖ್ಯ ಅಂತ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಒಂದೊಂದು ವೋಟು ಇಂಪಾರ್ಟೆಂಟು, ಒಂದೊಂದು ಸೀಟು ಇಂಪಾರ್ಟೆಂಟ್ ಅಂಥೇಳಿ ಎಲೆಕ್ಷನ್ ಕ್ಯಾಂಪೇನ್ ಮಾಡಿದ್ದೀವಿ. ಜನ ಈಗ ತಮ್ಮ ಅಭಿಪ್ರಾಯವನ್ನು ಮತದ ರೂಪದಲ್ಲಿ ಈಗಾಗಲೇ ಹಾಕಿದ್ದಾರೆ. ಇನ್ನು 3 ದಿನಕ್ಕೆ ಫಲಿತಾಂಶ. ಈ ಎಕ್ಸಿಟ್ ಪೋಲ್ಗಳ ಬಗ್ಗೆ ನಾನು ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. ಕೆಲವೊಮ್ಮೆ ಸತ್ಯವಾಗಿದೆ, ಕೆಲವೊಮ್ಮೆ ಸುಳ್ಳಾಗಿದೆ. ಎಲ್ಲ ಕಾಲಕ್ಕೂ ಸತ್ಯನೂ ಆಗಿಲ್ಲ, ಎಲ್ಲ ಕಾಲಕ್ಕೂ ಸುಳ್ಳಾಗಿಲ್ಲ.
Okay. ಹಾಗಾಗಿ ನಾವು ಅದ್ರ ಬಗ್ಗೆ ಎಕ್ಸೈಟ್ ಆಗದೆ ನಾವು ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಇನ್ನು ಉಳಿದ ಜನರ ತೀರ್ಪಿಗೆ ಬಿಟ್ಟು ಜನರ ತೀರ್ಪನ್ನು 23ನೇ ತಾರೀಕುವರೆಗೂ ಕಾಯೋದು. ನಾವು ಯಾವ್ಯಾವುದು ನಮಗೆ ಪ್ರಾಬ್ಲಮ್ ಅಂತಿತ್ತು ಆ ಪ್ರಾಬ್ಲಮ್ ಅನ್ನು ಅಡ್ರೆಸ್ ಮಾಡಿದ್ದೀವಿ. ರವಿ, ನೀವು ಹಾಗೆ ಸಂಪರ್ಕದಲ್ಲಿರಿ. ಈ ಎಕ್ಸಿಟ್ ಪೋಲ್ಗಳು ಎಲ್ಲ ಕಾಲಕ್ಕೂ ಸತ್ಯನೂ ಆಗಿಲ್ಲ, ಎಲ್ಲ ಕಾಲಕ್ಕೆ ಸುಳ್ಳು ಆಗಿಲ್ಲ. ಆದರೆ ಎಲ್ಲ ಕಾಲಕ್ಕೆ ಸತ್ಯವಾಗಿರುವಂಥ ಒಂದು ಸಂಗತಿ ಬಿಜೆಪಿಯ ಬಗ್ಗೆ ಜನರು ಮಾತಾಡುವಂಥದ್ದು ಏನು ಅಂತಂದರೆ, ಶಿವಸೇನೆ ಯಾವ ಮಟ್ಟದಲ್ಲಿತ್ತು, ಬಿಜೆಪಿ ಆಗ ಬಿಜೆಪಿಯ ಬಲ ಯಾವ ರೀತಿ ಇತ್ತು, ಅದಾದ ಮೇಲೆ ಯಾವ ರೀತಿ ಶಿವಸೇನೆಯನ್ನು ಪಕ್ಕಕ್ಕೆ ಸರಿಸಿ ಬಿಜೆಪಿ ಅಲ್ಲಿ ಅಧಿಕಾರ ಸ್ಥಾಪನೆಗೆ ಪ್ರಯತ್ನ ಪಡ್ತು. ಅದಾದಮೇಲೆ ಶಿವಸೇನೆಯೇ ತುಂಡಾಗುವಷ್ಟರ ಮಟ್ಟಿಗೆ ಹೋಗಿದ್ದು. ಬರೀ ಇಷ್ಟು ಮಾತ್ರ ಅಲ್ಲ, ಮುಫ್ತಿಯ ಸ್ಥಿತಿ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ, ಬಿಜೆಪಿ ಜೊತೆ ಕರ್ಕೊಂಡು ಹೋಗುತ್ತೆ, ಯಾವ ಸಂದರ್ಭದಲ್ಲಿ ಕುತ್ತಿಗೆ ಹೆಚ್ಚುತ್ತೋ ಅಂತ ಗೊತ್ತಿಲ್ಲ ಅನ್ನುವಂಥ ಒಂದು ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಉತ್ತರವನ್ನು ಪಡಿತೀನಿ ನಾನು.